ಮಾರ್ನಿಂಗ್ ಗೆಳೆಯರೇ, ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನೆಲ್ಗೆ ಸುಸ್ವಾಗತ ಅಂತೇಳಿ ನಮ್ಮೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ವಿಡಿಯೋದಾಗ ಬಂದು ನಿನ್ನೆ ಊರಾಗ ನಿಲ್ಸ್ಕೊಂಡಿದ್ದೆ ಭಾನುವಾರ ರಜಾ ಅಂತೇಳಿ. ಭಾನುವಾರ ರಜಾ ಅಲ್ಲ, ಅದು ಸೋಮವಾರ ಇದ್ರೂ ಒಂದು ದಿವಸ ಊರಾಗ ನಿಲ್ದಲ್ಲೇ ಗಾಡಿ ಬೆಂಗಳೂರು ಹೋಗಲ್ಲ. ಇವಾಗ ಹೊರಟಿದ್ದೀನಿ. ಟೈಮ್ ಬಂದು 5 ಗಂಟೆ ಆಗುತ್ತೆ. 4 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ ಗುರು. ಎಚ್ಚರ ಆಯ್ತು, ಮತ್ತೆ ಚಳಿ ಆಗೋದು. ಚಳಿ ಜಾಸ್ತಿ ಇದ್ದಿದ್ದ ಕಾರಣದಿಂದ ಅಲಾರಾಮ್ ಆಫ್ ಮಾಡಿ ಮಕ್ಕಂಡೆ. ತಿರ್ಗಾ 4:30 ಎದ್ದು ಬಂದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬರ್ತಿದ್ದೀನಿ ನೋಡಿ. ವ್ಯಾಕಮ್ ಖಾಲಿ ಆಗಿತ್ತು. ವ್ಯಾಕಮ್ ಇವಾಗ ಏರಿಸ್ತಾ ಇದ್ದೀನಿ. ನಮ್ಮ ಕುಚ್ಚಕ್ಕೂ ಬೇರೆ ಇದ್ದಾನೆ, ಫೋನ್ ಮಾಡೋದು ಬರ್ತಾನಿಲ್ಲ ನೋಡಂತಂದ್ರೆ. ನಮ್ಮ ಕುಚ್ಚಕ್ಕನ ಗಾಡಿ ನೋಡಿ ಇಲ್ಲೇ ಲೋಕಲ್ ಓಡಿಸೋದವನು. ಆನೆ ಇಟ್ಕೊಂಡಿದ್ದಾನೆ. ದುರ್ಗದಾಗ ಟೀ ಕುಡಿಬೇಕಾಗಿತ್ತು, ಇಲ್ಲೇ ಟೀ ಕುಡಿಯೋಣಂದ. ಚೈನಾ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ ನೋಡಿ, ಚೈನಾ ಗಾಡಿ. ಅಲ್ಲೋಗ ನಡಿ ಬೈಪಾಸ್ನಾಗೆ ಸುಖಸಾಗರ್ ಹೋಟ್ಲಾಗ ಕುಡಿಯೋಣಂತೆ. ಬೈಪಾಸು ಅಲ್ಲಿ ತೆಗ್ದಿರ್ತತ್ ನಡಿ, ಟೀ ಕುಡಿಯೋಣಂದ. ನಾನೇ ನಮ್ಮೂರಾಗ ಓಪನ್ ಇತ್ತು ಬಂದ ನೋಡಿ. ಅಲ್ಕಟ್ ದೋಸ್ತ, ಯಾಕ ನೀನು ನೋಡ್ದೆ ಟೀ ಫ್ಲಾಶ್ ಲೈಟ್ ಆಫ್ ಆಗಿಬಿಟ್ಟತೆ. ಅವ್ನು ಆ ಕಡೆ ಹೋಗ್ಬೇಕಾಯ್ತು, ತಿರ್ಸ್ಕೊಂಡ್ ಬಂದಾನೆ. ಟೀ ಕುಡ್ದು ಹೋಗೋಣ ಅಂತೇಳಿ ಇಲ್ಲೇ ಗುರು ಟೀ ಚಾ ಕುಡಿಯೋಕೆ ನಿಂತ್ಕೊಂಡೆ ನೋಡಿ. ಶಂಕರಣ್ಣ ನಾನು ಮೊದಲ ಸಲ ಇಲ್ಲೇ ಭೇಟಿಯಾಗಿದ್ದು. ಆ ಕಡೆ ಟೇಬಲ್ನಾಗ ಬಿರಿಯಾನಿ ಉಂಡು ಹೋಗಿದ್ದು, ಇದೇ ಪಕ್ಕ ಟೇಬಲ್ನಾಗೆ. ಮತ್ತೆ ಬಿರಿಯಾನಿ ಉಂಡೇ ಇಲ್ಲ ನಾವು. ಇದೇ ಹೋಟ್ಲಿಗೆ ಮತ್ತೆ ಬಂದು ಊಟ ಮಾಡಲೇಬೇಕು ಬಿರಿಯಾನಿ ಶಂಕರಣ್ಣನ ಜೊತೆಗೆ. ಇವಾಗ ಸದ್ಯಕ್ಕೆ ಇವನ ಜೊತೆ ಟೀ ಕುಡ್ದು ಹೋಗೋಣ. ಮೊನ್ನೆ ಟೀ ಕುಡ್ದು ಟಾಟಾ ಬಾಯ್ ಹೇಳಿ ಕಳಿಸ್ತಾ ಇದ್ದೀನಿ. ಬೇಗ ಹೋಗಿ ಜಲ್ಲಿನ ಮಣ್ಣನ್ನು ತುಂಬ್ಕೊಂಡು ಬಾ. ತಿಪ್ಟೂರಿಗೆ ಉಳಿಯಾರಿಗೆ ಹೋಗ್ತಾನಂತೆ. ನಮ್ಮ ಫ್ಲೈಟ್ ಸಿಗದ ಬೆಂಗಳೂರಿಗೆ ಹಾಸನ. ಬನ್ನಿ, ಪಾರ್ಟಿ ಕಾಯ್ತಾ ಇರ್ತಾನೆ. ಯಾವುದೋ ಗುರು ಆಕ್ಸಿಡೆಂಟ್ ಆಗಿ ಗಾಡಿ ಬೆಂಕಿ ಹತ್ಕೊಂತ ಇತ್ತು. ಸುಮ್ಮನೆ ಡಬ್ಬ ಗಾಡಿ ಸುಟ್ಟೆ ಹೋಗ್ತಾ ಇತ್ತು ಗುರು. ಡ್ರೈವರ್ಗೆ ಏನಾಗೈತೆ ನೋಡೋಣ. ಫಸ್ಟ್ ಇಳಿದೋಗಿ ಸೆಂಟರ್ ಓಡಾಗೈತೆ ಪಾಪ ಗುರು. ಗುಜರಾತ್ ಗಾಡಿ ನಿದ್ದೆಗಂಡಾಗ ಹೋಗಿ ಡಿವೈಡ್ರಿಗೆ ಹೊಡೆದು ಬಿಡ್ದಾನೆ. ಟೈಮಿಗೆ ಸರಿಯಾಗಿ ಫೈರ್ ಇಂಜಿನ್ ಬಂದೈತೆ. ಯಾರೋ ಫೋನ್ ಮಾಡಿದ್ದಾರೆ ನೋಡಿ. ಬೆಂಕಿ ಆರಿಸ್ತಿದ್ದಾರೆ, ಎಲ್ಲ ಬೈತಿದ್ದಾರೆ ಹೋಗ್ರಿ. ಇದು BS4 ಗಾಡಿ ಆಗೈತೆ. ಸದ್ಯ ಡ್ರೈವರ್ ಒಳಗೆ ನೋಡಿದ್ರು. ನಿದ್ದೆಗಣ್ಣಾಗ ಹೋಗಿ ಹೊಡೆದು ಬಿಡ್ದಾನೆ. ಬ್ಯಾಕ್ ಟೈರು ಫ್ರಂಟ್ ಟೈರ್ ಎಲ್ಲ ಸುಟ್ಟೋಗಿದ್ದಾವೆ. ಲೆಫ್ಟ್ ಸೈಡಿಗೆ ಒಂದು ಡೀಸೆಲ್ ಟ್ಯಾಂಕ್ ಇತ್ತಲ್ಲ, ಹಂಗಾಗಿ ಬೆಂಕಿ ಹತ್ಕೊಂಡೈತೆ. ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಡೀಸೆಲ್ ಎಲ್ಲ ಕೆಳಗೆ ಸೋರಿದೆ ನೋಡಿ. ಯಾರೋ ನೋಡ್ಕೊಂಡು ಫೋನ್ ಮಾಡಿದ್ದಾರೆ. ಡ್ರೈವರ್ ಎಲ್ಲದನೋ ಗೊತ್ತಿಲ್ಲ. ಇಂಜಿನಿಯರ್ ಅವರೇ ಆಗಿದ್ರು ಮೋಸ್ಟ್ಲಿ ಡ್ರೈವರ್ಗಳು. ಗಾಡಿ ರೋಡಿಗೆ ಪಲ್ಟಿ ಹೊಡೆದಿಲ್ಲ ಗುರು. ಇನ್ನು ಒಳಗೆಲ್ಲ ಬೆಂಕಿ ಉರಿತಾನೆ ಐತೆ. BS6 ಗಾಡಿ ಗುರು ಇದು. ನಾನು BS4 ಅಂದ್ಕೊಂಡೆ. ಸೇಫ್ ಎಕ್ಸ್ಪ್ರೆಸ್ ಇನ್ ಮಾಲ್. ಲೋಡ್ ಎಲ್ಲ ಒಳಗಿರ್ತತೆ. ಬರ್ಬೇಕಾದ್ರೆ ತೋರಿಸ್ತೀನಿ. ಗಾಡಿ ಇಲ್ಲ ಇಲ್ಲೇ ಇರುತ್ತದ, ಹೋಗಲ್ಲ. ನಿದ್ದೆಗಣ್ಣಕ್ಕೆ ಬಂದು ಡಿವೈಡ್ರಿಗೆ ಗುದ್ದುಬಿಡ್ದಾನೆ ಪಾಪ. ಡಿವೈಡ್ರಿಗೆ ಹತ್ತಿದೇಟಿಗೆ ಡೀಸೆಲ್ ಟ್ಯಾಂಕ್ ಲೆಫ್ಟ್ ಸೈಡ್ ಡೀಸೆಲ್ ಟ್ಯಾಂಕು ಇರುತ್ತಲ್ಲ, ಬೆಂಕಿ ಎತ್ಕೊಂಡ್ಬಿಟ್ಟೈತೆ. ಏನಂದ್ರೆ BS6 ವೈರಿಂಗ್ ಗಾಡಿಗಳು ವೈರಿಂಗ್ ಶಾರ್ಟ್ ಆಗೇ ಬೆಂಕಿ ಎತ್ಕೊಂಡ್ಬಿಡ್ತಾವೆ ಜಾಸ್ತಿ. BS6ನಾಗ ವೈರಿಂಗ್ ಮುಟ್ಟಕ್ಕೆ ಹೋಗ್ಬಾರ್ದು. ಅದ್ರಾಗ ಅವ್ರು ಬೇರೆ ಮೀನಾಕ್ಷಿ ಮಾಡಿರ್ತಾರೆ ಲೈಟಿಂಗ್ಸ್ ಹಾಕಿ. ಮತ್ತೆ ಹೆಂಗೋ ಜಲ್ದಿ ಗಾಡಿ ಸುಡೋದ್ರೊಳಗೆ ಬಂದ್ಬಿಟ್ಟೈತೆ. ಆಮೇಲೆ ಫೈರ್ ಇಂಜಿನಿಗೆ ಫೋನ್ ಮಾಡ್ಯಾರೆ. ಎಲ್ಲ ಬೆಂಕಿ ಆಲ್ಮೋಸ್ಟ್ ತಣ್ಣಗಾಗಿತ್ತು ನೋಡಿ. ನಮ್ಮ ದುರ್ಗ ಬೈಪಾಸ್ನಾಗ ಆಗಿರೋದು. ಬರ್ಬೇಕಾದ್ರೆ ಖಾಲಿ ಗಾಡಿ ನಿಂತು ತೋರಿಸ್ತೀನಿ ಬನ್ನಿ ಹೋಗೋಣ ಗುರು. ಇಲ್ಲಿ ಟೋಲ್ಗೇಟ್ನಾಗ ಹೂವು ಮಾರೋರು. ಒಂದು ಹೂವು ತಗೊಂಡು ಹಾಕಿದ್ನಿ. ಸುಗಂಧರಾಜ ಗಮ್ಮಂತ ಇತ್ತು ಒಳಗೆ. ಹೂನಾರು ಹಾಕ್ತಿದ್ದಿಲ್ಲ ನಾವು, ಹಾಕ್ತಿದ್ದೆ ಅಂದರೆ ಕಮ್ಮಿ. ಹಬ್ಬಕ್ಕೆ ಒಂದ್ಸಲಿ ಇವತ್ತು ತಗೊಂಡು ಹಾಕಿದ್ದೀನಿ. ಯಾಕೆ ತಗೊಂಡು ಹಾಕ್ಬೇಕು ಅನ್ನಿಸ್ತು, ಹಾಕಿದ್ದೀನಿ ನೋಡಿ. ಇದು ಹೂನಾರು ಯಾವಾಗಲೂ ಇರುತ್ತೆ. ಇನ್ಯಾರೋ ಟೋಯಿಂಗ್ ಗಾಡಿನ 50 ರೂಪಾಯಿ ಕೊಟ್ಟೋದಕ್ಕೆ ಎಷ್ಟು ಜಡಿ ಮಾಡ್ತಾ ಇದ್ದಾನೆ ಗುರು. 50 ಲಕ್ಷ ಕೊಟ್ಟು ಗಾಡಿ ತಗೊಂತಾರೆ. 50-100 ರೂಪಾಯಿ ಟೋಲ್ಗೇಟ್ನಾಗ ಫಾಸ್ಟ್ ಟೈಮ್ನಾಗ ಇರಲ್ಲ.
ಈ ಕಾರ್ನರು ಟೋಯಿಂಗ್ ಗಾಡಿ ಇರೋದು ನೋಡಿ. ಇದೇನು ಟೋಲಾಗಿ ಬಂದ್ಬಿಟ್ಟೆ, ಬೆಳಕಾರ್ದು ಬಿಡ್ತು ಗುರು. ಇಷ್ಟೊತ್ತಿಗೆ ತುಮಕೂರು ಹತ್ರ ಇರ್ಬೇಕಾಗಿತ್ತು. ನಾನು 4 ಗಂಟೆಗೆ ಎದ್ದಿದ್ರೆ ತುಮಕೂರು ಸಿರಾ ಪಾಸ್ ಆಗಿರ್ತಿದ್ದೆ. ನನಗೆ ನಮ್ಮ ಗೆಳೆಯ 4 ಗಂಟೆಗೆ ಫೋನ್ ಮಾಡ್ತಾನೆ ಅಂತ ಹೇಳ್ದ, ನೀವು ಶಿವ ಶಿವ ಇಲ್ಲ, ನಾನೇ ಫೋನ್ ಮಾಡಿದ್ದೀನಿ ಅವನಿಗೆ ಅಂತ ಕೆಲಸ ಆಗ್ಬಿಟ್ಟೈತೆ. ಇಲ್ಲೇ ನಮ್ಮ ದುರ್ಗದ ನೆಂಟ್ರು ಅದಾರ, ನಾವು ಗೊತ್ತಿಲ್ಲ, ಟೋಲ್ ಗೇಟ್ ಹತ್ರ. ಐದಾರು ಅವ್ರು ಮಾತ್ರ ಎಲ್ಲಿ ಹೋಗಲ್ಲ ನೋಡಿ. ಅಬ್ಬೋ ಅಲ್ಲಿ ಮರೆಯಲ್ಲಿ ನಿಂತಿದ್ದಾರೆ, ಇಲ್ಲಿ ಟಾರ್ಚ್ ಹೊಡಿತಿದ್ದಾರೆ ನೋಡಿ. ನಾವು ದುರ್ಗದ ಗಾಡಿ ನಿಲ್ಸೋದೇ ಇಲ್ಲ ನಾವು. ಅವನು 16 ಬೋರ್ಡ್ ನೋಡ್ದಟ್ಟಿಗೆ ಸುಮ್ಮನೆ ಆಗ್ಬಿಡ್ತಾರೆ ನೋಡಿ. ಬನ್ನಿ ಮುಂದೋಗಿ ಸಿಗೋಣ. ಕಂಟಿನ್ಯೂ ಗಾಡಿ ಓಡಿಸ್ತಾ ಸೀದಾ ದಾಬಾಸ್ಪೇಟೆಗೆ ಬಂದ್ವಿ. ಟೈಮು 8:45 ಆಯ್ತು. ಬೂಸ ತಿನ್ನೋಣ ಅಂದರೆ ಅಲ್ಲಿ ಬೂಸ ಇದ್ದಿತ್ತ ಗಾಡಿ ನಿಲ್ಸಕ್ಕೆ ಜಾಗ ಇರಲಿಲ್ಲ. ಅದಕ್ಕೆ ಇನ್ನೇನು ಜಿಗಣಿಗೆ ಹೋಗ್ಬಿಡೋಣ, ಅಲ್ಲೇ ಬೂಸ ಸಿಗ್ತತೆ, ಅಲ್ಲೇ ತಿಂದ್ರಾತು. ಮತ್ತು ಇನ್ನೇನು ಸೆಂಟ್ರಾಗಿ ನಿಲ್ಸೋದು. ಬನ್ನೇರುಘಟ್ಟ ರೋಡ್ಗೆ ಹೋಗ್ಬೇಕು ಗುರು, ಜಿಗಣಿನಾಗೆ. ಅದ್ರಾಗ ನೋಡಿದರೆ 2 ಅಡ್ರೆಸ್ ಐತೆ. JP ನಗರ ಐತೆ. ಟ್ರಾನ್ಸ್ಪೋರ್ಟ್ ನನಗೆ ಮಾತಾಡಿದರೆ ಬನ್ನೇರುಘಟ್ಟ ಹೋಗಿ ನೀನು, ಬನ್ನೇರುಘಟ್ಟ ರೋಡು ಜಿಗಣಿ ಅಂತಂದರು. ನಮಗೆ ಲೋಡ್ ಮಾಡ್ಬೇಕಾದ್ರು ಅಲ್ಲಿ ಪಾರ್ಟಿ ಇದ್ರಲ್ಲ ಬೆಂಗಳೂರಿನವರು, ಅವರು ಬನ್ನೇರುಘಟ್ಟ ರೋಡಲ್ಲಿ ಬನ್ನಿ, ನಾನು ಹೇಳ್ತೀನಿ ಹೆಂಗೆ ಹೋಗ್ಬೇಕಂತಂದು ಜಿಗಣಿ ಬಂದು ಅಂದರು. ನಿನ್ನೆ ಫೋನ್ ಮಾಡಿದೆ, ಸಂಡೇ ಹಾಲಿಡೇ ಅಂತೇಳಿ ಫೋನೇ ಎತ್ತಿಲ್ಲ ಅವರು. ಇವಾಗ ನೈಸ್ ರೋಡ್ಗೆ ಹೋಗಿ ಒಂದು ಫೋನ್ ಮಾಡೋಣ. ನೈಸ್ ರೋಡ್ಗೆ ನಿನ್ನೆ ಫೋನ್ ಎತ್ತಿದ್ರೆ ಎಲ್ಲಿ ಖಾಲಿ ಏನಂತೇಳಿ ಹೋಗ್ತಿದ್ವಿ. ಟ್ರಾನ್ಸ್ಪೋರ್ಟ್ನವರು ಬನ್ನೇರುಘಟ್ಟ ಹೋಗಿ ನೀನು, ಬನ್ನೇರುಘಟ್ಟ ರೋಡ್ಗೆ ಜಿಗಣಿಗೆ ಅಂತಂದರು. ಇನ್ನೇನು ಮಾಡೋಣ, ಅಲ್ಲೇ ಹೋಗೋಣ. ಒಂದು ಯಾವುದೋ HV ಬಂಕಿಂದು ಲೊಕೇಶನ್ ಐತೆ, ಅದು ಬಿಲ್ನಾಗಿರೋ ಅಡ್ರೆಸ್ಸಿಗೆ ಹೋಗಿ ನಿಂತ್ಕೊಳ್ಳೋದು. ಅವ್ರಿಗೆ ಫೋನ್ ಮಾಡೋಣ. ಅಂಗಡಿಗೆ ಮನೆಗೆ ಹೋಗಿ ಗೊತ್ತಿಲ್ಲ, ಮೋಸ್ಟ್ಲಿ ಬಿಲ್ಡಿಂಗಿಗೆ ಇರಬೇಕದು. ಅವರು ಡೈರೆಕ್ಟ್ ಬಂದು ಅಂತಾರೆ ಅಂದರೆ ಬಿಲ್ಡಿಂಗಿಗೆ. ಅಂಗಡಿಗೆ ಡೀಲರ್ಗಳು ಬರೋಲ್ಲ. ಡೀಲರ್ಗಳಾದರೆ ಫೋನ್ನಾಗೆ ಲ್ಯಾಪ್ಟಾಪ್ನಾಗೆ ಇದು ವ್ಯವಹಾರ ಮುಗಿಸ್ತಾರೆ. ಬಿಲ್ಡಿಂಗಿಗೆ ಇರ್ಬೇಕಿದು. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಏನಂತ ಗೊತ್ತಾಗುತ್ತೆ. ಹೋದ್ಸಲಿ JP ನಗರಾಗೆ 32 ಟನ್ ಬಿಲ್ಡಿಂಗಿಗೆ ಖಾಲಿ ಮಾಡಿದ್ನಲ್ಲ, ಮೋಸ್ಟ್ಲಿ ಹಂಗೆ ಇರ್ಬೋದು ಇದು. ನೋಡೋಣಂತೆ, ಬನ್ನಿ ಮುಂದೆ ಹೋಗೋಣ. ಸಿಕ್ಕಾಪಟ್ಲೆ ಟ್ರಾಫಿಕ್ ಬೇರೆ ಐತೆ. ಜಾಸ್ತಿ ನಾನು ವೀಡಿಯೋ ಮಾಡ್ತಿಲ್ಲ ಗುರು. ಈ ಬೈಕು, ಕಾರು, ಆಟೋ ಎಲ್ಲಿ ಬರ್ತಾವ ಅನ್ನೋದೇ ಗೊತ್ತಾಗಲ್ಲ ನಮಗೆ. ಈ ದಾಬಾಸ್ಪೇಟೆಯಿಂದ ನೆಲಮಂಗಲ ಹೋಗೋವರೆಗೂ ಭಾಳ ಹುಷಾರಾಗೆ ಹೋಗ್ಬೇಕು. ಇದು 4 ಲೈನ್ ಅಲ್ಲ, 6 ಲೈನ್ ಇದ್ದಿದ್ರೆ ಆ ಕಡೆ ಹೋಗವು. 6 ಲೈನ್ ಇಲ್ಲ, ಏನಿಲ್ಲ. ಇವಾಗ ಅಣ್ಣಾಚಿ ಗಾಡಿ ನೋಡಿದ್ರು 20 ಲೋಡಾಗಿ ಬಂದತೆ. ಕಲ್ಕತ್ತಾಗ ಹೋಗೋದಾಗಿದ್ದು ಲೋಡೆಲ್ಲ ಹಿಂದಕ್ಕೆ ಹೋಗ್ಬಿಟ್ಟತೆ. ಅದಕ್ಕೆ ಇಲ್ಲೇ ನಿಲ್ಸ್ಕೊಂಡಿದ್ದಾನೆ ಹಗ್ಗ ಲೂಸಾಗೆ. ಮೋಸ್ಟ್ಲಿ ಮೈಸೂರಿಂದ ಬಂದಿರ್ಬೋದು. ಬನ್ನಿ ನೋಡೋಣ ಗುರು. ಇಲ್ಲಿ ದಾಬಾಸ್ಪೇಟೆಗೆ ಬಂದು ಬೂಸ ತಿನ್ನಕ್ಕೆ ನಿಲ್ಸಿದ್ದೆ. ಬೂಸ ತಿಂದೆ. ಹೋಗೋದೆ ಟೈರ್ ಗೀರ್ ಎಲ್ಲ ಕರೆಕ್ಟ್ ಇದ್ದಾವೆ. ಟೈರೆಲ್ಲ ಚೆಕ್ ಮಾಡ್ಕೊಂಡೆ. ಇವಾಗ ಹೋಗ್ತಾ ಇರೋದೇ ಖಾಲಿ ಮಾಡೋಕ್ಕೆ. ನೈಸ್ ರೋಡ್ ಹತ್ತ ಹೋಗ್ಬೇಕು ಗುರು ನಾವು ಅನ್ಲೋಡ್ ಮಾಡೋಕ್ಕೆ ಗಾಡಿನ. ತುಮಕೂರಿಂದ ಹುಡುಕಿದ್ದೆ, ಸಿಗಲಿಲ್ಲ. ಇಲ್ಲಿ ಡೈವರ್ಷನ್ ಇತ್ತು, ಹೋಟ್ಲು ಇಲ್ಲಿತ್ತು, ಗಾಡಿ ನಿಲ್ಸೋಕ್ಕೆ ಜಾಗನೂ ಇತ್ತು. ಅದಕ್ಕೆ ಇಲ್ಲೇ ತಿಂದ್ಬಿಟ್ಟೆ ಬೇಗೂರಿನಾಗ. ಇನ್ನು ಅನ್ಲೋಡಿಂಗ್ ಪಾಯಿಂಟ್ ಬಂದು ಒಂದು 50ರಿಂದ 60 ಕಿಲೋಮೀಟ್ರ್ ಐತೆ ಅಷ್ಟೇ. ನೈಸ್ ರೋಡ್ಗೆ ಹೋಗಿ ಪಾರ್ಟಿಗೆ ಫೋನ್ ಮಾಡ್ಕೊಂಡು ಹೋಗೋಣ ಬನ್ನಿ. ನಲ್ಲಿ ಬೆಂಗಳೂರಿಗೆ ಬಂದ್ವಿ. ಶಂಕರಣ್ಣ ವೀಡಿಯೋ ನೋಡ್ಕೊಂತ ಹೋಗ್ತಾ ಇದೆ. ನೋಡ್ಬಿಡಿ ಶಂಕರಣ್ಣ ಎಲ್ಲ ಬತ್ತಲ್ ರೋಡ್ಗೆ ಹೋಗಿದ್ದು. ಇವಾಗ ಇಲ್ಲಿಂದ ಲೆಫ್ಟ್ ಹೊಡ್ಕೊಂಡು ನೈಸ್ ರೋಡ್ ಹತ್ತು ಹೋಗ್ಬೇಕು ಗುರು ನಾವು. ನೈಸ್ ರೋಡಾಗ ಒಂದು 30 ಕಿಲೋಮೀಟ್ರ್ ಹೋಗ್ಬೇಕು. ಜಿಗಣಿ ಬನ್ನೇರುಘಟ್ಟ ರೋಡ್ಗೆ ಇಳಿಬೇಕಂತೆ. ಇನ್ನು ಪಾರ್ಟಿಗೆ ಫೋನ್ ಎತ್ತೇ ಇಲ್ಲ. 10 ಗಂಟೆ ಆಯ್ತು. 10 ಗಂಟೆ ಡ್ಯೂಟಿ ಟೈಮ್ಗೆ ಎತ್ತದು. ಒಂದು ಅರ್ಧ ಗಂಟೆ 3/4 ಗಂಟೆ ಆಗ್ತದೆ ಹೋಗೋಷ್ಟೊತ್ತಿಗೆ. ಇನ್ನು ನಾವು ಅನ್ಲೋಡಿಂಗ್ ಸ್ಪಾಟ್ ಬೇರೆ ಹುಡುಕ್ಬೇಕು. ಇನ್ನು ಬಿಲ್ಡಿಂಗು ಅಂಗಡಿನೂ ಗೊತ್ತಾಗ್ತಿಲ್ಲ. ಬನ್ನಿ ನೈಸ್ ರೋಡ್ ಹತ್ತಿ ಸಿಗೋಣ. ಸಿಕ್ಕಾಪಟ್ಲೆ ಬೈಕುಗಳು, ಆಟೋಗಳೆಲ್ಲ ಅಡ್ಡಾಡ ಬರ್ತಾವ ಗುರು. ಇಲ್ಲಿ ಆಟೋದಾಗೆ ನಮ್ಮ ಸಬ್ಸ್ಕ್ರೈಬರ್ ಕೈ ಮಾಡಿದ್ರು, ಸೈಡ್ಗೆ ಹಾಕಿದ್ರು. ನಾನು ಸೈಡ್ಗೆ ಹಾಕ್ತಿದ್ದೀನಿ. ಅನ್ಲೋಡಿಂಗ್ ಪಾಯಿಂಟ್ ಒಂದು 3 ಕಿಲೋಮೀಟ್ರ್ ಐತಷ್ಟೇ. ಟೀ ಅಂಗಡಿ ಇದ್ರೆ ಟೀ ಕುಡ್ಕೊಂಡು ಹೋಗೋಣ. ಟೀ ಅಂಗಡಿ ಇವತ್ತಾಗ ನಿಲ್ಸ್ಬೇಕಾಗಿತ್ತಣ್ಣ. ಏನು ಹೆಸರು? ಎಲ್ಲಿಗೆ ಹೊಂಟೀರಾ? ನಾನು ಜಿಗಣಿ ಲೋಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ.
ನಾನು ಇಲ್ಲೇ ಒಂದು 3 ಕಿಲೋಮೀಟರ್ ಅನ್ಲೋಡಿಂಗ್ ಪಾಯಿಂಟ್ ಇದೆ ನಂದು. ಮಾರ್ಬಲ್ಲು ತಿಂಡಿ ಎಲ್ಲ ನಂದು ಆಯಿತು. ಟೀ ಕುಡ್ಕೊಂಡು ಹೋಗಿ. ಟೀ ಅಂಗಡಿ ಇಲ್ಲಿ ಬರ್ತಿದ್ರು ಜಾಮಿದಲ್ಲ ನವೀದ್ ಅಂತೇಳಿ. ಮುಂದೆ ಅಲ್ಲಿ ಬರ್ತೀನಿ ಅಂದ್ರು ಅಲ್ಲೇ ಟೀ ಕುಡಿಯೋಣ ಅಂತಿದ್ವಿ. ಅಪ್ಪನಾಗೆ ನಮ್ಮ ಗಾಡಿ ನಿಧಾನ ಬರ್ತೈತೆ, ಅಣ್ಣನ ಫಾಸ್ಟ್ ಹೋಗ್ತೈತೆ, ಅದಕ್ಕೆ ಲೋಡಿಗೆ ಲೇಟ್ ಆಗ್ತದೆ ಅಂತೇಳಿ ಬೇರೆ ಅಂಗಡಿ ಮುಂದೆ ಟೀ ಕುಡ್ಕೊಂಡು ಹೋಗೋಣ, ಲೋಡ್ ಮಾಡ್ಕೊಂಬ ರೋಡಲ್ಲೇ ಇರ್ತಿದ್ದೆ. ಫೈನಲ್ಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿವಿ ಗುರು. ನಾನು ಅವ್ರಿಗೆ ಹೇಳಿದೆ, ನಾನು ನಿನ್ನೆ ಬಂದು ನಿಂತಾನೋ ನೀವು ಫೋನೇ ಎತ್ತಿಲ್ಲ ಅಂತಂದು. ಸಾರಿ, ನನ್ನ ಮದುವೆ ಫಂಕ್ಷನಲ್ಲಿದ್ದೆ, ಯಾರೋ ಗೊತ್ತು ಅನ್ನೊಂದು ನಂಬರ್ ಅಂತ ಎತ್ತಲಿಲ್ಲ ಅಂದರು. ಆದರೆ ನಾನು ಬಂದಿದ್ದೆ ಇವಾಗ. ನನಗಿನ್ನ ಮುಂಚೆಗೆ ಒಂದು ರಾಜಸ್ಥಾನಿ ಗಾಡಿ ಬಂದು ನಿಂತೈತೆ, 30 ಟನ್ನಿನ ಗಾಡಿ. ಅದು ಆದಮೇಲೆ ಅಂತ ನಮ್ಮದು ಮಾಡೋದು. ಬಿಲ್ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ನೋಡೋಣ, ಬಿಲ್ ಇಸ್ಕೊಂತಾರ ಹಂಗೆ ಕಳಿಸ್ತಾರೆ. ನೋಡಿ, ಒಂದು ಗಾಡಿ ಅನ್ಲೋಡ್ ಆಗ್ತೈತೆ ಅಲ್ಲೇ. ಹೋದೆ, ಅವರು ಅಲ್ಲಿ ಬೆಂಗಳೂರವರು ಲೋಡ್ ಮಾಡ್ತಿದ್ರಲ್ಲ, ಅಲ್ಲಿ ಬಂದು ಬಿಲ್ ಕೊಟ್ಟೆ. ನಿನ್ನೆ ಒಳ್ಳೆ ನಿದ್ದೆ ಮಾಡಿದಿಲ್ಲ ಅಂದ್ರೆ ಹೌದು ಸರ್ ಅಂದೆ. ಅರ್ಜೆಂಟ್ ಐತೆ ಏನು ಮಾಲ್ ಅಂತ, ಅರ್ಜೆಂಟ್ ಐತಾ ಹೋಗೋದು, ಅವ್ನ ಗಾಡಿ ನಿಲ್ಲಿಸಿ ನಿಂದು ಅನ್ಲೋಡ್ ಮಾಡ್ತೀನಿ ಹೇಳಂತಂದರು. ಅವನು 4 ದಿವಸ ಆಗಿತ್ತು, ನಾನು 4 ದಿವ್ಸಕ್ಕೆ ಬಂದಾನೆ. ಪಾಪ ಅವ್ನು ಮುಂಚೆ ಬಂದಾನೆ, ನಾವು ಅವ್ನ ಗಾಡಿ ತೆಗ್ಸಿ ಅನ್ಲೋಡ್ ಮಾಡ್ಕೊಳೋದು ಸರ್ ಹೋಗಲ್ಲ ಅಂತೇಳಿ. ಬೇಡ ಸರ್, ಅವ್ನು ಮುಂದೆ ಬಂದಿದ್ದಾನೆ, ಅವ್ನು ಖಾಲಿ ಮಾಡಿರಿ, ಅವ್ನದಾದ್ಮೇಲೆ ನಾನು ಖಾಲಿ ಮಾಡಿರಿ, ನಮಗೇನು ಅರ್ಜೆಂಟ್ ಏನಿಲ್ಲ. ಒಂದು 4-5 ಗಂಟೆಗೆ ಖಾಲಿ ಆದರೆ ಸಾಕು, ಮನೆಗೆ ಹೋಗ್ತೇನೆ. ಈಗ ಇನ್ನೊಬ್ಬರು ಗಾಡಿ ತೆಗ್ಸಿ ನಾವು ಅನ್ಲೋಡ್ ಮಾಡಿದರೆ ಅದು ಚೆನ್ನಾಗಿ ಕಾಣೋದಿಲ್ಲ ನಮಗೂ ಚೆನ್ನಾಗಿ ಕಾಣಲ್ಲ, ಇನ್ನೊಬ್ಬ ಡ್ರೈವರ್ಗೂ ಚೆನ್ನಾಗಿ ಕಾಣಲ್ಲ. ಅವನು ಬೇರೆ ಸ್ಟೇಟ್ನೇನು, ರಾಜಸ್ಥಾನಿ. ನಾವಿಲ್ಲಿ ಲೋಕಲ್ ಆಗಿಬಿಡ್ತೀವಿ. ಅವನೇನು ತಿಳ್ಕೊಂತಾನೆ ಹೇಳಿ, ಇವ್ರು ಲೋಕಲ್ನರು, ಅದಕ್ಕೆ ಇವ್ರು ನನ್ನ ಗಾಡಿ ತೆಗ್ಸಿ ಇವ್ರ ಗಾಡಿ ಅನ್ಲೋಡ್ ಮಾಡ್ತಾಯಿದ್ದಾರೆ ಅಂತ ಅವನಿಗೂ ನಮ್ಮ ಮೇಲೆ ಒಂದು ಕೆಟ್ಟ ಭಾವನೆ ಬರಬಾರ್ದು. ನಾನು ಒಬ್ಬ ಡ್ರೈವರ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದೆ. ಒಂದೇ ಮಾತು ಹೇಳಿದ್ದು, ಬೇಡ ಫಸ್ಟ್ ಅದು ಖಾಲಿ ಮಾಡಿರಿ, ಆಮೇಲೆ ನಾನು ಖಾಲಿ ಮಾಡ್ರಿ ಅಂತ ಹೇಳಿದೆ. ಆಯ್ತು ಸರಿ, ಗಾಡಿಯಲ್ಲಿ ಮಕ್ಕ ಹೋಗಂತ ಹೇಳಿದ್ರು. ಬಂದೆ, ಚಹಾ ಕುಡ್ಕೊಂಡು ಬರೋಣ. ಇನ್ನೊಂದು ಪಾಪ ನಮ್ಮ ನವಿದು ಹಿರಿಯೂರಂತಂದ್ರು, ಓದ್ತೇನೋ ಗಾಡಿ ರೋಡ್ ಮೇಲೆ ನಿಲ್ಸಿರ್ತಂತೇಳಿ ಬಂದು ರೋಡಿಂದ ಒಳಕ್ಕೆ ಹಾಕ್ಬಿಟ್ಟೆ ಗಾಡಿ. ಯಾಕಂದರೆ ರೋಡ್ ಮೇಲೆ ಜಾಗ ಇಲ್ಲ. ಇನ್ನೇನು ಮಾಡೋದು ನೋಡೋಣ, ಇಲ್ಲೇ ಹೋಗಿ ಒಂದು ಟೀ ಕುಡ್ಕೊಂಡು ಬಂದು ರೆಸ್ಟ್ ಮಾಡೋಣ ಬನ್ನಿ. ನೋಡ್ಗುರು ಹೆಂಗಾಗಿದ್ದಾವೆ ಇವೆಲ್ಲ, ಲೋಡ್ ಮಾಡಿದ್ದೆ ಹಂಗೆ ಇಲ್ಲಿ ಬಿದ್ದಿದ್ದಾವೆ. ಹಲೋ, ಇವತ್ತು ನಮ್ಮ ಗಾಡಿ ಹೊಗೆ ಗುರು ಖಾಲಿ ಆಗಲ್ಲ. ಯಾಕಂದರೆ ಇಲ್ಲಿರೋ ಗಾಡಿ ನನಗಿನ್ನ ಮುಂದೆ ಬಂದಿರೋದು. ಆವಾಗಲೇ ಒಂದು ಖಾಲಿ ಆಗೋತ್ತು, 2 ಗಾಡಿ ಇದ್ವು. ಈಗ ಮುಂದೆ ಬಂದಿರೋರ್ತಕ್ಕೆ ಜಗಳ ಮಾಡಿದರೆ ಚೆನ್ನಾಗಿ ಕಾಣಲ್ಲ. ಅವರು 4 ಗಂಟೆಗೆ ಬಂದರೆ ನಾನು 10:30ಗೆ ಬಂದಿದ್ನಿ. ಅದಕ್ಕೆ ಬಿಟ್ಟೆ ಎಲ್ಲ ಸೀರಿಯಲ್ ಪ್ರಕಾರನೇ ಏನೂ ಮಾಡೋಂಗಿಲ್ಲ, ಖಾಲಿ ಮಾಡ್ಕೊಂಡು ಹೋದ್ರಂತ ಹೇಳಿ ನಾವು ಗಾಡಿ ಇಲ್ಲಿ ಹಾಕಿದ್ವಿ. ನೋಡಿ, ಸೊಳ್ಳೆ ಬತ್ತಿ ತರೋಣ ಅಂತ ಹೋದೆ ಗುರು, ಸೊಳ್ಳೆ ಬತ್ತಿ ಇಲ್ಲ, ಊದಿನ ಕಡ್ಡಿ ಅದು ಅಂದರು. ಊದಿನ ಕಡ್ಡಿ ನನ್ನ ಹತ್ರ ಒಂದು ಪಾಕೆಟ್ ಇತ್ತು, ಅದಕ್ಕೆ 2 ಕೋಡ್ಗುಡ್ಡು ತಗೊಬಂದೆ. ಆಮ್ಲೆಟ್ ಹಾಕೋಣ ಅಂತೇಳಿ ಮಧ್ಯಾಹ್ನ ಪರೋಟ ತಂದಿದ್ದೆ ಒಂದು ಪಾಕಿಟು. ಇವಾಗ ಅವನ್ನೇ ಬಿಸಿ ಮಾಡ್ಕೊಂಡು ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂತಾ ಇರೋದು. ಚಟ್ನಿ ಐತಲ್ಲ, ಯಾವ್ದು ಹೇಳಿ, ಪುದೀನ ಕೊತ್ತಂಬರಿ ಚಟ್ನಿ, ಇನ್ನೂ ಒಂದು ಡಬ್ಬಿ ಐತೆ. ಡಬ್ಬಿ ಐತೋ ಖಾಲಿ ಆಗೈತೆ ಗುರು ಗೊತ್ತಿಲ್ಲ. ಒಟ್ಟು ತರಕಾರಿನೂ ಐತೆ. ಕೊಚ್ಚಾಕಿ 5 ನಿಮಿಷಕ್ಕೆ ರೆಡಿ ಆಗುತ್ತೆ. ಅನ್ಲೋಡಿಂಗ್ ನಾಳೆನೇ, ಇವತ್ತಾಗೋ ಡೌಟು. ಇನ್ನೇನು ಮಾಡೋಂಗಿಲ್ಲ, ವೆಯ್ಟ್ ಮಾಡಬೇಕಷ್ಟೇ. ನೋಡೋಣ ಬನ್ನಿ. ಇರೋ ಗಾಡಿ ಖಾಲಿ ಆಗೋಕ್ಕೇ 10-11 ಗಂಟೆ ಆಗುತ್ತೆ. ಇವ್ರು ಅಮಲ್ರು ಕಮ್ಮಿ ಅದಾರೆ, ಕುಸ್ತಿ ಆಡ್ತಾ ಇದ್ದಾರೆ ಸುಮ್ಮನೆ. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಎಷ್ಟೊತ್ತಿಗೆ ಅನ್ಲೋಡ್ ಮಾಡ್ತಾರಂತ ಗೊತ್ತಿಲ್ಲ, ನನಗಂತೂ ಆಗಲ್ಲ. ಬೆಳಗ್ಗೆ ಶೂಟಿಗೆ ಆಗುತ್ತೆ ಗುರು. ಗಾಡಿ ಸುಂದ್ರಲ್ಲಿ ಎಷ್ಟು ಗ್ಯಾಪ್ ಇದೆ ನೋಡಿ, ಕರೆಕ್ಟಾಗಿ ಒಬ್ಬ ಮನುಷ್ಯನ ಹೋಗೋಕ್ಕಷ್ಟೇ ಗ್ಯಾಪ್ ಇರೋದು. ಮೇನ್ ರೋಡಲ್ಲಿ ನಿಲ್ಲಿಸಿದ್ದೆ, ರೋಡಲ್ಲಿ ತೊಂದರೆ ಆಗ್ತದೆ ಅಂತೇಳಿ ಒಳಗೆ ನಿಲ್ಲಿಸಿದ್ದೆ. ನೋಡಿ, ಪರೋಟ ತಿನ್ನಂಗಾಗಿತ್ತು. ಹೋಗಿ ಪರೋಟ ತಗೊಂಡೆ, 2 ಮೊಟ್ಟೆ ತಗೊಂಬಂದೆ, ಒಂದು ಪಾಕೆಟ್ ಪರೋಟ ತಗೊಂಬಂದಿದ್ದು. ನೋಡಿ, ಇವಾಗ ನಮ್ಮ ಹತ್ರ ಇದು ಇಲ್ಲ, ಏನು ಹೇಳಿ, ಹಂಚು ಇಲ್ಲ ಪರೋಟ ಸುಡೋಕ್ಕೆ, ತವಾ. ಅದಕ್ಕೆ ಏನು ಮಾಡೋಣ ಅಂದರೆ, ಪರೋಟ ತಿನ್ನಂಗಾಗಿತ್ತು, ತಕ್ಕಂಡೆ. 80 ರೂಪಾಯಿ 90 ಗೊತ್ತಿಲ್ಲ. ಇವನ್ ಸುಡೋಕ್ಕೆ ಬಾಣಲಿ ತಗೊಂಡಿದ್ನೆ. ಫಸ್ಟು ಆಮ್ಲೆಟ್ ಹಾಕ್ಯಣ, ಆಮೇಲೆ 2 ಪರೋಟ ಆದ್ರೆ ಸಾಕು ಗುರು. ಬಿಸಿ ಬಿಸಿದು ಮಾಡ್ಕೊಂಡು ತಿನ್ನೋಣ. ನೋಡೋಣ
ನಾಳೆ ಹಿರಿಯರಾಗ ಹೋಗಿ ಒಂದು ಬಾಣಲಿ ಇದು ರೊಟ್ಟಿ ಹಂಚು ತಗೊಂಡೇ ಬಿಡೋಣ ಗುರು. ಚಪಾತಿ ಹಂಚು ಒಂದು 200 ರೂಪಾಯಿ ಕೊಟ್ಟರೆ 150-200 ರೂಪಾಯಿ ಕೊಟ್ಟರೆ ಸಿಗುತ್ತೆ. ನೋಡೋಣ ಬನ್ನಿ. ಅದ್ರಾಗ ಆಮ್ಲೆಟ್ ಹಾಕೋದು ತಾಣನಂತೆ. ಆಮ್ಲೆಟ್ ನೋಡಿ ಗುರು ಚಿಂದಿ ಆಗಿ ಹೋಗೈತೆ. 2 ಪರೋಟ ಹಾಕ್ಯಂಡೆ. ಈ ಬಾಣ್ಲೆಗೆ ಮಾಡಿದ್ರೆ ಇನ್ನು ಹೆಂಗೆ ಹಾಕತ್ತೆ ಹೇಳ್ರಿ. ಏನು ಮಾಡಂಗ ಒಂಚೂರು ಉಪ್ಪು ಕಮ್ಮಿ ಆಗೈತೆ. ಆಮ್ಲೆಟ್ಗೆ ಪರವಾಗಿಲ್ಲ ನಡೀತೈತೆ. ಚಪಾತಿ ಅಂತೂ ಪರೋಟ ಓಕೆ ಆಗಿದ್ದಾವೆ. ಸೈಡ್ಸ್ ಏನಂದರೆ ಇದೆ ಚಟ್ನಿ ಪುಡಿ ಐತೆ, ಅದನ್ನೊಂಚೂರು ಹಾಕ್ಕೊಂಬಿಡೋಣ ಬನ್ನಿ. ಇದೆ ನೋಡಿ ಪುಟಾಣಿ ಚಟ್ನಿ. ಆಮ್ಲೆಟ್ ಅಂತೂ ಚಿತ್ರ ಪದ್ರ ಆಗೈತೆ. ಓಕೆ ಐತೆ ಗುರು, ನಮಗೆ ಕರೆಕ್ಟ್ ಐತೆ. ಬನ್ನಿ ಊಟ ಮಾಡೋಣ. ಬೆಳಗ್ಗೆ ಏನಾಗ್ತದೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಊಟ ಮಾಡಿ ತಾಚೆ ಮಾಡಿರಿ. ಪರೋಟ ತಿನ್ನಿರಿ ನೀವು ಒಂದು.